ಯಾವಾಗಲೂ ಏನೋ ಒಂದು ಮನೆಯೊಳಗೆ ಬಂದಾಗೋದು, ಮನೆಯಲ್ಲಿ ಚೌಡಿಯಲ್ಲಿ ಒಬ್ರು ಮಲ್ಕೊಂಡ್ರೆ ಹೋಗಿ ಸೀಟ್ ಮಾಡುವಲ್ಲಿ ಮನಸ್ಥಿತಿ ಈ ತರ ಆಗ್ತಾ ಉಂಟು. ಅಂಥದಕ್ಕೆಲ್ಲ ಇಲ್ಲಿ ಪರಿಹಾರ ಆಗಿದೆ. ಹೋಗ್ಲಿಕ್ಕೆ ಒಂದು 3-4 ಗಂಟೆಸರಿಗೆ ಏನು ಮಾಡಿದೆ, ನೀವು ಈಗ ಟೀ ಕುಡಿತಾ ಇದ್ರ, ಹೀಗೆ ಏನಾದ್ರು ಕೇಳುದು, ಅಡಿಗೆ ಆಯ್ತಾ ಈ ತರ ಅಂದ್ರೆ ಕೇಳ್ತಾ ಉಂಟು ಅವ್ರಿಗೆ ಕೇಳಿಸ್ತಾ ಉಂಟು. ಅದು ಹೇಳ್ತಾ ಇರುವುದು, ಅದು ಹೇಳುದವರು ಕೇಳ. ಫಸ್ಟಿಗೆ ಒಂಥರ ಈ ಮೈ ಎಲ್ಲ ಗಡಗಡ ಅಂತ ಕೊಣ್ಸುದು, ಕಡೆಗೆ ಮೋರ್ಚನೆ ತಪ್ಪಿ ಬಿದ್ದು ಬೀಳುದು, ಮತ್ತೆ ಏನಿಲ್ಲ ನೆಲ್ಲ ಬಿದ್ದು ಹೀಗೆಲ್ಲ ಈ ಮೈಯಲ್ಲಿ ತಿಪ್ಪ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿಂದು ಬಂದಿದ್ದೇನೆ ಹಳ್ಳಾಡಿಗೆ. ಹಳ್ಳಾಡಿಯ ಸಮೀಪ ಇರತಕ್ಕಂಥ ದೇವಸ್ಥಾನ. ಯಾವ ದೇವಸ್ಥಾನ ಅಂದರೆ ಜಗನ್ಮಾತೆ ನಾಗಯಕ್ಷಿಣಿ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ. ನೋಡಿ, ಸುತ್ತಮುತ್ತ ಕಾಡಿದೆ. ವನದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದೇವೆ. ಆ ದೇವಸ್ಥಾನದ ವಿಷಯ ತಿಳಿಯೋಣ, ದೇವರ ಮಹಿಮೆಯನ್ನು ತಿಳಿಯೋಣ. ಅದೇ ರೀತಿ ದೇವಾಲಯ ಹಳ್ಳಾಡಿ ಸಮೀಪ ಇದೆ. ಮೊದಲ ಬಾರಿಗೆ ನಾನು ಹೋಗ್ತಿದ್ದೇನೆ, ನಿಮಗೂ ಕೂಡ ತೋರಿಸ್ತಿದ್ದೇನೆ. ಹೀಗೆ ಹಲವಾರು ದೇವಾಲಯಗಳು ನಮ್ಮ ಊರಲ್ಲಿದೆ. ಇದು ಬಹಳ ಹಳ್ಳಿ ಊರಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಏನು ಮಹಿಮೆ ಇದೆ, ಇದರ ಇತಿಹಾಸ ಏನು, ಎಲ್ಲವನ್ನು ತಿಳಿಯೋಣ. ಬನ್ನಿ, ನಾವು ದೇವಾಲಯಕ್ಕೆ ಹೋಗೋಣ. सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते. ओम श्री नागयक्षिण्ये नमस्ते नमो नमः. देवी नमस्ते नमो नमः. नमस्ते नमो नमः. ब्राह्मणे नमस्ते नमो नमः. नमस्ते नमो नमः. जय दुर्गा नमस्ते नमो नमः. नमस्ते नमो नमः. वरदायिनी श्री जगन्माता नागयक्षिण्ये नमः. श्री नवदुर्गा परमेश्वर्याय नमः. ओम श्री नागयक्षिण्ये नमः. श्री नागयक्षिण्ये नमः. श्री नागयक्षिण्ये नमः.
ಇಂದು ನಮ್ಮೊಂದಿಗಿದ್ದಾರೆ ದೇವಾಲಯದವರಿದ್ದಾರೆ, ಕೇಶವ ಅವರಿದ್ದಾರೆ, ಅವರು ಹಳ್ಳಾಡಿ ಅವರು, ಅವ್ರದ್ದು ದೇವಸ್ಥಾನ. ಅದರಿಂದ ಅವರು ಏನು ಕಷ್ಟಪಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಯೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನೀವು ತಿಳಿಸಂತೆ ಮದುವೆ ಆದ ನಂತರ ಅಲ್ಲಿಂದ ಮದುವೆ ಆಗಿ ಸರ್ ಒಂದು 2-3 ತಿಂಗಳಲ್ಲೇ ಇವಳ ಮೇಲೆ ಆಕರ್ಷಣೆ, ಆ ಪ್ರೀತಿ ಆಕರ್ಷಣೆ ಅಂದ್ರೆ ಫಸ್ಟಿಗೆ ಒಂಥರ ಈ ಮೈ ಎಲ್ಲ ಗಡಗಡ ಅಂತ ಕೊಣ್ಸೋದು, ಕಡೆಗೆ ಮೋರ್ಚನೆ ತಪ್ಪಿ ಬೀಳುದು ಮತ್ತೆ ಏನಿಲ್ಲ ನೆಲ್ಲ ಬಿದ್ದು ಹೀಗೆಲ್ಲ ಈ ಮೈ ತಿಪ್ಪ ಹಾಕುವುದು, ನಾನಾ ನಮ್ಮನೆ ಆತಿತ್ತು, ಕಣ್ಣೆಲ್ಲ ಬಿರಿ ಅಂತ ಹಾಪದ ಆ ರೀತಿ ಎಲ್ಲ ಆತಿತ್ತು. ಅದು ನಮ್ಗೆ ಫಸ್ಟಿಗೆ ಎಂತಂದು ಫಸ್ಟಿಗೆ ನಮ್ಮದ್ರ ಕಂಡರಲ್ಲ ನಾವು ಏನು ಅಂತ ಇದ್ರೆ ಇಂಥದೆಲ್ಲ ಕಂಡು ಗೊತ್ತೇ ಇಲ್ಲ ನಮ್ಗೆ. ಅದು ಗಾಡಿ ಸಳ ಹೀಗೆಲ್ಲ ಆಗಿತ್ತು. ಕಡೆಗೆ ನಾವು ಒಂದ್ ಕಡೆ ಹೋದಲ್ಲಿ ಕೇಳಲ್ಲ, ಅದೇ ಹೀಗೆಲ್ಲ ಒಂದು ಫಸ್ಟಿಗೆ ನಮ್ಗೆ ಏನು ಎಂತ ಗೊತ್ತಿಲ್ಲ, ಎಂತ ಹೇಳುದಿಲ್ಲ, ವಿಷಯ ಬರ್ತಿಲ್ಲ, ಸ್ವಲ್ಪ ಉಪಶಮನ ಹೀಗೆಲ್ಲ ಆತಿದ್ವಿ. ಕಡೆಗೆ ಒಂದ್ ಕಡೆ ಹೋದಲ್ಲ, ಅದು ನಿಮ್ಮ ಕುಟುಂಬಗೆ ಎಷ್ಟೋ ಕಾಲ ಅಂತ ಇದ್ದಂತ ಒಂದು ನಾಗಯಕ್ಷಿ ಅದ, ಅದಕ್ಕೆ ಇದರ ಜಾಗ ಎಲ್ಲ ವಿನಾಶ ಹೋಗಿ ಅದು ಅಂತ ಒಂದು ಹೀಗೆಲ್ಲ ನಿಮ್ಮ ಇದ್ರಲ್ಲಿ ಇತ್ತದೀಗ. ಅದೀಗ ನಿಮಗೆ ಇವಳ ಮೇಲೆ ಒಂದು ಕಣ್ಣು ಹಾಕೊಂಡಿತ್ತು. ಅದಕ್ಕೆ ಒಂದು ಏನಾದ್ರು ಒಂದು ನೀವು ಹೂವಿನ ಹುಸಿ ಅದಕ್ಕೆ ಕೇಳತ್, ಅದಕ್ಕೊಂದು ನೀವು ಅದಕ್ಕೊಂದು ನಡ್ಕಣಕ್ ಈಗ ಇಲ್ದ್ರೆ ನಿಮ್ಮನ್ನ ಬಿಡುದಿಲ್ಲ ಹೀಗೆಲ್ಲ ಒಂದು ನಮ್ಗೆ ಸಿಕ್ತು. ಅದೇ ಕಡೆಗೆ ಸುಮಾರು ಟೈಮ್ ಅಂದ್ರೆ ನಮ್ಗೆ ಅದು ಅದ್ರ ಕೂಡ ಹೇಳಿದ್ರು ಕೂಡ ಎಲ್ಲ ಮಾಡೋಕೆ ನಮ್ಗೆ ಹತ್ರ ಆಗಿಲ್ಲ. ಸುಮಾರು ಒಂದು 8-10 ವರ್ಷ 15 ವರ್ಷ ಎಷ್ಟು ಆಯ್ತು. ಅಷ್ಟ್ರ ಮೇಲೆ ಹೀಗೆ ಕಡೆಗೆ ಸ್ವಲ್ಪ ಒಂದ್ ಕಡೆ ಹೋಗ್ತಾ ಇತ್ತು. ಅದು ನೀವು ಅದಕ್ಕೊಂದು ಹೂ ನೀರು ಕೊಡಿ ಮರ್ರೆ, ನಿಮ್ಮನ್ನ ಬಿಡುದಿಲ್ಲ ಅದು ಅಂದ್ರೆ ಅಲ್ಲಿ ಹೇಳ್ರಿ. ಇಲ್ಲೇನು ಮನೆ ಹತ್ರ ಏನಿರಲಿಲ್ಲ, ಮನೆ ಹತ್ರ ಎಷ್ಟೋ ವರ್ಷ ಸೂಚನೆ ಅಂದ್ರೆ ಯಾರು ಇದ್ರ ಆತಿತ್ತು. ಇನ್ನು ಮನೆ ಯಾರಿಗೂ ಆತಿರಲ್ಲ, ಇವಳ ಮೇಲೆ ಆದಾಗ ಯಾರ ಮೇಲೂ ಆತಿರಲ್ಲ. ಅದು ಅದ್ರಷ್ಟೇ ಒಬ್ರು ಹಿಂಗೆ ಏನೆಲ್ಲ ಆತಿತ್ತು, ಅದು ಅದ್ರ ಗೋಚರ ಯಾರು ಅದು ಆಚರಣೆ ಇಲ್ಲ ಅದ್ರ ಬಗ್ಗೆ. ಅದೇ ಕಡೆ ನಮ್ಗೆ ಇವಳ ಮೇಲೆ ಹೀಗೆ ಕಡೆಗೆ ಹೀಗೆ ಹೋಗಿ ಒಂದ್ ಕಡೆ ಹೋತಾ ಬತ್ತಾಯಿತ್ತು. ಸ್ವಲ್ಪ ಇನ್ನೊಂದ್ ಕಡೆ ಹೋಗಿ ನಾವು ಉಪಶಮನ ಮಾಡ್ಕೋಬಹುದು. ಸ್ವಲ್ಪ ಟೈಮ್ ಆದ ಕೂಡಲೇ ಮತ್ತೆ ಪುನಃ ಅದೇ ರೀತಿ ಆತಿತ್ತು. ಕಡೆಗೆ ಅಲ್ಲಿ ಹೇಳ ನಮ್ಗೆ ಅದು ನಿಮ್ಮನ್ನ ಬಿಡುದಿಲ್ಲ, ನೀವು ಸ್ವಲ್ಪ ಅದಕ್ಕೆ ಹೋಗಿ ಧರ್ಮಸ್ಥಳ ಕರ್ಕೊಂಡು ಹೋಗಿ ಹೂ ನೀರ ಕೊಡ್ಸ್ಕೊಂಡು ಬನ್ನಿ, ನೀವು ಕರೆಕ್ಟ್ ಆತ್ರಿ, ಮತ್ತೆ ಈ ತರ ಕಷ್ಟಪಡೋದು ಬೇಡ ನೀವು ಅಂತ ಹೇಳ್ರಿ. ಕಡೆಗೆ ಅಷ್ಟರ ಮೇಲೆ ನಾವೊಂದು ನಿರ್ಧಾರ ಮಾಡಿ ಮತ್ತೆ ಈ ದೇವಸ್ಥಾನ ಕಟ್ಟುವಂತ ಆಲೋಚನೆ ಮಾಡಿದ್ದೇನೆ. ಕಟ್ಟುವಂತ ಆಚರಣೆ ಅಂದ್ರೆ ಕಡೆಗೆ ಬಿಡ್ಲಿಲ್ಲ. ಅಲ್ಲೇ ಹೂ ನೀರು ಕೊಟ್ಟ ಪಟ್ಟಿ ಮನಲ್ಲೇ ಒಂದು ಎಲ್ಲ ಇಟ್ಟು ಸಣ್ಣ ಮನೆ ಇತ್ತಲ್ಲ, ಅಲ್ಲೇ ಒಂದು ಕಲಸ ಈ ರೀತಿ ಇಟ್ಟು ದೀಪ ಮಾಡ್ಕೊಂಡು ಅದೆಲ್ಲ ಇದು ಮಾಡ್ತಾ ಇತ್ತು. ಕಡೆ ಅಷ್ಟು ಮೇಲೆ ಇಲ್ಲಿ ಒಂದು ದೇವಸ್ಥಾನ ಮಾಡುವಂತ ನಾಗರ ದೇವಸ್ಥಾನ ಮಾಡಿ ಕಡೆ ಅಷ್ಟು ಮೇಲೆ ಒಂದು ಮಾಡುವಂತ ಇದೊಂದು ಎಲ್ಲ ಇದು ಮಾಡಿ ಎಲ್ಲ ಒಂದು ದೇವಸ್ಥಾನ ಮಾಡಿರಿ. 7 ವರ್ಷ ಆಯ್ತು. 15/6 ಜೂನ್ 15 2018 ಮಾಡಿದ್ರಿ ದೇವಸ್ಥಾನ. ಹೆಚ್ಚು ಕಡಿಮೆ ಈಗ ನಿಜವಾಗಿ ಸಿಕ್ಕಾಪಟ್ಟೆ ಆಯ್ತು. 5-6 ವರ್ಷ ಆಯ್ತು. ಆ ನಂತರ ನಿಮ್ಗೆ ಏನ್ ಸಮಸ್ಯೆ? ಏನು ಸಮಸ್ಯೆ ಇಲ್ಲ, ಈಗ ಇವ್ರಿಗೆ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ದೇವರು ಮಾಡಿಸ್ಕೊಂಡಿದ್ದಾರೆ ನಾಗೇಶ್ ದೇವರು. ಆಗ್ಲಿ ಸರ್. ಅಂದ್ರೆ ಈಗ ಒಂಥರ ಅದರಿಂದ ಏನ್ ತೊಂದ್ರೆ ಇಲ್ಲ ಅಲ್ಲ, ಏನು ಭಕ್ತ ಇಲ್ಲೊಂದು ಸಣ್ಣ ಒಂದು ಗುಡಿ ರೀತಿ ಎಲ್ಲ ಕಾಲ ದುಡ್ಡಿನಾಗಲ್ಲ ಇದೆಲ್ಲ ಸ್ವಲ್ಪ ಎಲ್ಲ ಕಡೆನು ಸ್ವಲ್ಪ ಕಲೆಕ್ಷನ್ ಎಲ್ಲ ಮಾಡಿ ನಾವು ಒಂದ್ ಸ್ವಲ್ಪ ಕೈಯಿಂದ ಎಲ್ಲ ಹಾಕಿ ಎಲ್ಲ ಒಂದು ಮಾಡಿ ಕೊಟ್ಟಿದ್ದು. ಏನ್ ಸಮಸ್ಯೆ, ಭಕ್ತಾದಿಗಳು ಇಲ್ಲಿ ಬಂದು ಬರ್ತಾ ಇದ್ರು. ನಮ್ಗೆ ಒಂದು ಮನ್ಸಿನ ಸಣ್ಣದಾದ್ರೆ ಪ್ರಭಾವ ದೇವರು ಅಷ್ಟೇ. ಹಾಗೆ ಆಯ್ತು ಸರ್, ಬಹಳ ಖುಷಿ ಆಯ್ತು. ನಮಸ್ತೆ. ನೀವು ದೇವಾಲಯ ಅಂದ್ರೆ ನಿಮ್ಮ ಮೈ ಮೇಲೆ ಬರ್ತಿತ್ತು ದೇವರು, ಬಂದು ನಿಮಗೆ ಸೂಚನೆ ನೀಡ್ತಿತ್ತು, ನಿಮ್ಮ ಸಾಂಸಾರಿಕ ಜೀವನಕ್ಕೆ ಬಹಳಷ್ಟು ತೊಂದರೆ ಕೊಟ್ಟಿತ್ತು. ಆ ಸಮಯದಲ್ಲಿ ನಿಮ್ಗೇನು ಗೊತ್ತಾಗುದಿಲ್ಲ ಅಂದ್ರೆ ನಾನು ಮೊದಲು ಮದುವೆಯಾಗಿ ಒಂದು ಸ್ವಲ್ಪ ದಿನದಲ್ಲೇ ಸಡನ್ ಹೋಗಿ ಬೀಳುವುದು, ಬಿದ್ರೆ ನಾನಲ್ಲಿ ಇವರು ಎಷ್ಟು ಜನ ಜೆಂಟ್ಸ್ ಬಂದ್ರು ನನ್ನನ್ನು ಎತ್ತಲಿಕ್ಕೂ ಅಥವಾ ನನ್ನದೊಂದು ಕೈನವ್ರು ಅಲಗಿಸ್ಲಿಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಷ್ಟು ಅಂದ್ರೆ ಏನು ಈ ಒಂದು ಕೈಯನ್ನ ಎತ್ತಿ ಆಚೆಗಿಡ್ಲಿಕ್ಕೂ ಎಷ್ಟು ಜನ ಜೆಂಟ್ಸ್ ಬಂದ್ರು ಒಂದು ಕೈಯನ್ನ ಎತ್ತಿಯೂ ಸಹ ಆಚೆಗಿಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ನೋಡಿದ್ರು ಅಂದ್ರೆ ಇಲ್ಲ ಇದೇನೋ ಬೇರೆ ಏನೋ ಇರ್ಬೇಕು, ದೇವ್ರಲ್ಲ, ಈ ತರ ಒಂದು ಆಗ್ತಾ ಉಂಟು. ಇಲ್ಲ ಆದ್ರೂ ಎಲ್ಲೆಲ್ಲೋ ಹೋದ್ರು ಏನೆಲ್ಲ ಕೇಳಿದ್ರು, ಇಲ್ಲ ನಿಮ್ದು ತಾಯಿ ಮನೆದೆ ಅಂತೇಳಿ ಹೇಳಿದ್ರು, ಅದ್ರ ಬಗ್ಗೆ ನಾವಿರ್ಬಲ್ಲ, ನಮ್ದೊಂದು ತಾಯಿ ಮನೆದೇನು ಬರೋದಿಲ್ಲ ಅಂತೇಳಿ ಅದ್ರ ಬಗ್ಗೆ ಇದು ಮಾಡ್ತು. ಪುನಃ ಧರ್ಮಸ್ಥಳಕ್ಕೆ ಹೋಗ್ತು, ಅಲ್ಲಿಯೂ ಬೇಡ ಅಂತೇಳಿ ಹೇಳಿದ್ ಮಾಡಿ ಬಂತು. ಏನು ಮಾಡಿದ್ರು ಒಂದು 4 ದಿನಕ್ಕೆ ಇದಾಗ ಪುನಃ ರಿಟರ್ನ್ ಆಗೋದು. ಹಾಗೆ ನಂದು ದೊಡ್ಡ ಮಗಳದ್ದು ಪ್ರೆಗ್ನೆಂಟ್ ಇರುವಾಗ ಒಂದು ಶುರುವಾಗಿ 6-7 ತಿಂಗಳು ಅಷ್ಟು ಪ್ರೆಗ್ನೆಂಟ್ ಇರುವಾಗ್ಲೂ ಸಹ ಬಿದ್ದು ಹೊಡಕಿದ್ದೆ. ಆದ್ರೆ ಮಗುವಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ.
ಆಗುದಿಲ್ಲ ಮಗುವಿಗೆ ಅಷ್ಟು. ಅಂದ್ರೆ ಇವತ್ತು ನಾವು ಹೇಳೋದಾದ್ರೆ ಒಂದು ಅಷ್ಟು ಪ್ರೆಗ್ನೆಂಟ್ ಆ ತರ ಬಿದ್ದು ಅಷ್ಟು ಹುಡುಕಿದ್ದಂದ್ರೆ ಹುಡುಕಿದ್ದು ಆ ತರ ಇದ್ರು ಮಗುವಿಗೆ ಹೊಟ್ಟೆಲಿ ಏನೋ ಪೆಟ್ಟಾಗ್ತಿತ್ತು ಆ ತರ ಆಗ್ತಿತ್ತು. ಅಲ್ಲಿ ಏನು ಸಹ ನನ್ಗೆ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಮುಂದೆ ಹೀಗೆ ಎಲ್ಲ ಜನ ಸಿಕ್ಕಾಪಟ್ಟಿ ಸೇರುವರು. ಏನೋ ಒಂದು ಇದಾಗಿತ್ತು ಧರ್ಮಸ್ಥಳಕ್ಕೆ ಹೋಗುವಂತ ಬರೋದೌದು. ಏನು ಒಂದು ಅದಕ್ಕೆ ಪರಿಹಾರ ಅಂತೇಳಿ ಹೇಳಿ ಮಾಡ್ಕೊಂಡು ಬಂದಿದ್ದಿಲ್ಲ. ಹೋಗೋದು ಬರೋದು ಇದೇ ಆಯ್ತು. ಕಡೆ ನಾವು ಇದು ಆಗುದಿಲ್ಲ ಅಂತೇಳಿ ಹೇಳಿ ಪುನಃ ನಾವು ಎಲ್ಲ ಇದು ಮಾಡಿ ಮನೆ ಬಿಡ್ತು. ಮನೆ ಬಂದು ಈ ಜಾಗದಲ್ಲಿ ಬಂದು, ಮನೆ ಆಚೆ ಉಂಟು ನಮ್ದು, ಮನೆ ಬಿಟ್ಟು ಈ ಜಾಗದಲ್ಲಿ ಬಂದು ಮನೆ ಕಟ್ಟರು. ನೀನು ಬೇಡ ನನಗೆ, ಇಡೀ ಯಾರಿಗೂ ಬೇಡದೆ ನನಗೆ ಯಾಕೆ ನೀನು ಅಂತೇಳಿ ಹೇಳಿ ಒಂದು ಪ್ರಶ್ನೆ ಹಾಕಿದೆ ನಾನು ಅವಳ ಹತ್ರ. ಆದ್ರೆ ಅವಳು ನನಗೆ ಕನ್ಸಲ್ಲಿ ಬಂದು ಉತ್ತರ ಅಂತೇಳಿ ಹೇಳಿದ್ರೆ ನನ್ನನ್ನು ನೀನು ಬಿಟ್ಟರೆ ನಿನ್ನನ್ನು ನಾನು ಬಿಡುವುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯವರೆಗೆ ನಮಗೆ ಬಂತು. ಅಂದರೆ ಏನೂ ಇಲ್ಲ, ಮಕ್ಕಳು ಶಾಲೆ ಹೋದರೆ ಸಡನ್ ಹೋಗೋತಿ ಸರಿ ಇರ್ತಾರೆ, ಬರುವತ್ತಿಗೆ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿ ಬರ್ತಾ ಇರ್ತಾರೆ. ಇವ್ರ ಹಸ್ಬೆಂಡ್ ಆದರೂ ಹಾಗೆ ಒಂದು ಸಾರಿ ಏನಿಲ್ಲ, ಒಂದಿಷ್ಟು ಮೇಲೆ ಒಂದು ಸಣ್ಣ ಎತ್ತರದಷ್ಟೇ ಒಂದು ಕಬ್ಬಿಣದ ಒಂದು ಇದು ಬಿದ್ದು ಅದಲ್ಲಿ ನಾನು ತುಂಬ ಇದನ್ನು ನೋಡಿದೆ. ಎಷ್ಟಾದರೂ ನನಗೆ ಸಮಸ್ಯೆ ಮೇಲೆ ಸಮಸ್ಯೆ ಹಾಸ್ಪಿಟ್ಲಿಗೆ ಹೋಗೋದು, ಮನೆ ಬರೋದು, ಹಾಸ್ಪಿಟ್ಲಿಗೆ ಹೋಗೋದು ಇದ್ದೇ ಆಯ್ತು. ಏನು ಒಂದು ನೆಮ್ಮದಿ ಅನ್ನೋದು ನನ್ನ ಜೀವನದಲ್ಲಿ ಇರಲಿಲ್ಲ. ಕಡೆ ನೋಡು ಪುನಃ ಮತ್ತೆ ಧರ್ಮಸ್ಥಳ ಹೋಯ್ದು ಎಲ್ಲೂ ಬಂದರು, ಎಲ್ಲ ಹೋದ್ರು. ಆದರೂ ಹೋಗಿ ನೀರು ಹಿಡಿಲಿಕ್ಕೆ ಯಾರೂ ಅಂದಿಲ್ಲ. ರಾದವರು ಅವ್ರು ನಮ್ಮ ಜೊತೆ ಬಂದು ಏನೇ ಬೇಕಿದ್ರಾಗಲಿ ನಾನು ನಿನ್ನ ಜೊತೆ ಬರ್ತೇನೆ ಅಂತೇಳಿ ಹೇಳಿ ಅವ್ರು ಬಂದರು. ನಮ್ಮ ಹಸ್ಬೆಂಡ್ ಇದ್ರು, ಉಳಿದವರೆಲ್ಲ ಇದ್ರು. ಲಾಸ್ಟಲ್ಲಿ ಅಲ್ಲಿಯೂ ಬೇಡ ಅಂತೇಳಿ ಹೇಳಿ ಬಂದಾಗ ಹಸ್ಬೆಂಡ್ ಕಡೆ ಹೇಳಿದರು, ನನ್ನನ್ನು ನೀನು ಅಳಿಸೋದಾದ್ರೆ ಅಳಿಸು, ನನಗೆ ಏನು ಬೇಕಿದ್ರು ಅದು ನಿನಗೆ ಬಿಟ್ಟಿದ್ದು, ನೀನು ಬೇಕೆ ಅಂತೇಳಿ ಹೇಳಿರ್ತೆ, ಅದು ನಿನಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಇದು ಬಂತು. ಆದರೆ ಅದಕ್ಕಿಂತ ಹಿಂದೆನೇನು ಹೋದಲ್ಲೂ ಎಲ್ಲೇ ಒಂದು ಬಟ್ಟೆ ತೆಗೆದು ಹೋಗಲಿ, ಎಲ್ಲೇ ಒಂದು ಹೂವು ಅಂಗಡಿ ಹೋಗಲಿ, ಅಲ್ಲೇ ಬೀಳ್ತಿದ್ದೆ. ಕುಂದಾಪುರದಾಗೆ ಒಂದು ಸಾರಿ ಅಲ್ಲಿ ಬಿದ್ದು ಬಿಡುದು. ಯಾವ ಟೈಮ್ ಇಲ್ಲ, ಹೂವನ್ನು ನೋಡಿದಾಗ ಮಲ್ಲಿಗೆ ಒಂದು ಸ್ಮೆಲ್ ಎಲ್ಲ ಬರ್ತದಲ್ಲ, ಅಲ್ಲೇ ಬಿದ್ರೆ ಇವ್ರಿಗೆ ಯಾರಿಗೂ ಎತ್ತಲಿಕ್ಕೆ ಆಗುದಿಲ್ಲ. ಎತ್ತಲಿಕ್ಕೆ ಎಷ್ಟು ಜನ ಇದ್ರು ಅದು ತುಂಬಾ ಒಂದು ಕಾಲ್ ಗಂಟೆ ಇರ್ತದೆ ಅಷ್ಟು ಇರ್ತದೆ. ಇಲ್ಲ ಮತ್ತೆ ಮುಟ್ಲಿಕ್ಕೂ ಆಗುದಿಲ್ಲ ಇವರಿಗೆ. ಅಂದ್ರೆ ಕೈಯೆಲ್ಲ ಒಂಥರ ಕಬ್ಬಿಣದ ತರ ಆಗ್ತಾ ಇರುವುದು, ಮರ ತರ ಆಗ್ತಾ ಇರುವುದು. ಅದು ಮತ್ತೆ ನೋಡ್ಲಿಕ್ಕೂ ಅವ್ರಿಗೆ ಆಗ್ತಿಲ್ಲ. ಅದು ತುಂಬಾ ಸಲ ಆಗಿತ್ತು. ಇದು ಒಂದೆರಡು ಸಲ ಅಲ್ಲ, ಎಲ್ಲಿ ಹೋದ್ರು ಅಲ್ಲಿ ಬಿಡುದು, ಎಲ್ಲಿ ಹೋದ್ರು ಮನೇಲಿ ಒಬ್ರದ್ದೇ. ಕೆಲವು ಸಾರಿ ಒಂಥರ ಏನೋ ಆಗಿ ಮಲಗಿ ಬಿಡ್ತಿದ್ದೆ, ನಾನು ಆಗದೆ ಮಲಗಿ ಬಿಡ್ತಿದ್ದೆ. ಮತ್ತೆ ಹೀಗೆ ಏನಾದ್ರು ಬೇರೆ ಎಂತ ಸಮಲ ಅಂದ್ರೆ ವಾಮೆಂಟ್ ಆಗೋದು, ಈಗ ಒಂದೊಂದ್ ತರ ಆಗ್ತಾ ಉಂಟು. ಕಡೆ ಮತ್ತೆ ಪುನಃ ಮತ್ತೆ ಜೀವ ಸರಿಯಾಗ್ಲಿಕ್ಕೆ ಆಗೋದಿಲ್ಲ. 2-3 ದಿನ ಆದ್ರೂ ನನಗೆ ಒಂಥರ ವೀಕ್ ಆಗಿ ಆಗುದೇ ಇಲ್ಲ. ಆ ತರ ಒಂದು ಸನ್ನಿವೇಶ ಬಂದೆ. ಲಾಸ್ಟ್ ಏನು ಬೇಡ, ಇದೇ ಬೇಡ, ನನ್ಗೆ ನೀನೇ ಬೇಡ ಅಂತೇಳಿ ಹೇಳಿ ಎಲ್ಲ ಬಿಟ್ಟು ಈಚೆ ಬಂದು ಕೂತ್ಕೊಂಡ್ರು. ನನ್ನನ್ನು ಅವಳು ಬಿಡ್ಲೇ ಇಲ್ಲ. ಲಾಸ್ಟ್ ಅಂತೂ ಮತ್ತೆ ಹೋಗು ಅಂತೇಳಿ ಹೇಳಿ ಪುನಃ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ಇದು ಮಾಡಿ ಇವ್ರ ಕಡೆಗೆ ಈ ಥರ ಮಾಡಿ ಹೋಗಿ ಬರುವ ಅಂತೇಳಿ ಹೇಳಿ ಮತ್ತೆ ಅದು ಬಂದ ಮೇಲೆ ನಮಗೆ ಯಾವುದೇ ಒಂದು ಹಾಸ್ಪಿಟ್ಲಿಂದ ಯಾವುದೇ ಒಂದು ಇಲ್ಲಿವರೆಗೆ ಒಂದು ಸಮಸ್ಯೆ ಬಂದಿದ್ದಿಲ್ಲ. ಇಲ್ಲ ಇದು ಸಣ್ಣ ಪುಟ್ಟ ಬಿಡಿ, ಜ್ವರ ಅದು ಮನುಷ್ಯರಿಗೆ ಬರದೆ ಮರಕ್ಕೆ ಬರುವುದಿಲ್ಲ. ಹೀಗೆ ಕಾರಣಕ್ಕವಾಗಿ ಒಂದು ಬರುತ್ತಲ್ಲ, ಆ ಥರ ಯಾವುದೇ ಒಂದು ಇದು ಬರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೂ ಹೂ ಹಿಡ್ಕೊಂಡು ಬಂದ ಮೇಲೂ ಸಹ ಒಂದು ಅಂತೇಳಿ ಹೇಳಿದರೆ ನಾವು ಒಳಗೇನೆ ಒಂದು ಕಲಶದಲ್ಲಿ ಒಂದು ತಾಯಿಯನ್ನು ಪ್ರತಿಷ್ಠೆ ಮಾಡಿ ಇದು ಮಾಡಿದ್ದು. ಮಾಡುವಾಗ ಕಡೆಗೆ ಒಂದಿನ ನಮ್ಮದು ದುರ್ಗಾದೀಪ ನಮಸ್ಕಾರ ಇದ್ದಿತ್ತು. ದುರ್ಗಾದೀಪ ನಮಸ್ಕಾರವೂ ಮಾಡ್ತು. ಆದರೆ ಅವರಿಗೂ ನಮ್ದು ಇಲ್ಲಿ ದೇವಸ್ಥಾನ ರಾಜೇಶ್ ಶೆಟ್ಟಾಳು ಅವರು ಹೇಳಿದ್ರು, ನೋಡಿ ಏನಾಗುತ್ತೆ ಅಂತ, ತಾಯಿ ಮಾತ್ರ ಪವರ್ಫುಲ್ ಆಗಿದ್ದಾಳೆ ಏನಂತೇಳಿ ಹೇಳಿ ನೋಡಿ. ಒಂದಿನ ನಮ್ಮದು ಮಗಂದು ತುಲಾಭಾರ ಸೇವೆ ಇದ್ದಿತ್ತು ಇಲ್ಲಿ ನಾಗನಕಟ್ಟೆಯಲ್ಲಿ. ತುಲಾಭಾರ ಸೇವೆ ಮಾಡುವಾಗ ಬಂದಿತ್ತು ನಾಗನ ದರ್ಶನದಲ್ಲಿ ಇದು ಬಂತು. ಇದು ಬಂದು ಕೇಳುವಾಗ ನನಗೆ ಗುಡಿ ಆಗಲೇಬೇಕಂತೇಳಿ ಹೇಳಿ ಇದು ಬಂತು. ಕಡೆಗೆ ನಾಗನು ಹಾಗೆ ಹೇಳ್ತು, ನೀನು ಗುಡಿ ಮಾಡಲೇಬೇಕು, ಹೇಗೆ ಬೇಕಿದ್ರೆ ಮಾಡು, ಸಣ್ಣ ರೂಪದಲ್ಲಾದ್ರೂ ಬೇಡಿ ಮಾಡು, ತೊಂದರೆ ಇಲ್ಲ. ಅವಳು ಅಂದ್ರೆ ಒಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾಗೇಶ್ವರಕ್ಕೆ ಒಳಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನೀನು ಗುಡಿ ಕಟ್ಟಬೇಕಂತೇಳಿ ಹೇಳಿ ಆಯ್ತು. ಮುಂದೆ ನಾವು ಗುಡಿ ಕಟ್ಟಿದ್ದು ಅಲ್ಲಿ ಇರುವಾಗಲೇ ತುಂಬಾ ಜನ ಬರ್ತಾ ಇದ್ರು. ಈಗ ಗುಡಿ ಕಟ್ಟಿದ ಮೇಲೆ ಒಂದು ಸಾಕಷ್ಟು ಜನ ಬರ್ತಾ ಇದ್ರು. ಭಕ್ತರಿಗೊಂದು ರಕ್ಷಣೆ ಆಗ್ತಿತ್ತು ಈ ಕ್ಷೇತ್ರದಲ್ಲಿ. ಬಂದಂತ ಭಕ್ತರಿಗೆ ನಾನೇನು ಬೇಡಿದ್ದಂತೇಳಿ ಹೇಳಿದ್ರೆ, ಬರುವಂತ ಭಕ್ತರಿಗೆ ಇಲ್ಲಿ ರಕ್ಷಣೆ ಬೇಕು. ನಿನ್ನಿಂದ ಏನು ಜಗನ್ಮಾತೆಗೆ ಈ ಸ್ಥಳದಲ್ಲಿ ನೀನಿದ್ದೀಯಾ, ನಿನ್ನಿಂದ ಭಕ್ತರಿಗೆ ರಕ್ಷಣೆ ಬೇಕು. ರಕ್ಷಣೆ ಇಲ್ಲದೆ ನೀನು ಇರ್ಲಿಕ್ಕಿಲ್ಲ. ನನಗೆ ಹೇಗೆ ರಕ್ಷಣೆ, ನನಗಿಂತ ಹೆಚ್ಚು ಬರುವಂತ ಭಕ್ತರಿಗೆ ಏನು ನೊಂದು ಬಂದು ಕಣ್ಣೀರುವಂತ ಭಕ್ತರಿಗೆ ಇಲ್ಲಿ ರಕ್ಷಣೆ ಆಗ್ಬೇಕಂತ ನಾನು ಅಲ್ಲಿ ಕೇಳಿದ್ದು. ಅದರಂತೆ ಅವಳು ರಕ್ಷಿಸ್ತಾ ಇದ್ದಾಳೆ ಇವತ್ತು. ಏನು ಎಷ್ಟೇ ಕಷ್ಟ ಅಂತ ಹೇಳ್ಬೋದು, ಸಾಧಾರಣ ತುಂಬಾ ಜನ ಬರ್ತಾ ಇದ್ದಾರೆ. ಈಗ ಇಲ್ಲಿ ನೀವು ನೋಡಿರ್ಬೋದು, ಕೆಲವೊಂದು ಇಲ್ಲಿ ಇರುವುದು ಬೇರೆ ಬೇರೆ ಹೊರಗಡೆಯಿಂದ ಬಂದಿದೆ. ನಮ್ಮದೇ ಅಂತೇಳಿ ಹೇಳಿ ಏನೂ ಇಲ್ಲ ಇವತ್ತು. ನಮ್ಮದು ಅಂತೇಳಿ ನನ್ನದು ಅಂತೇಳಿ ಏನೂ ಇಲ್ಲ, ಎಲ್ಲ ಹೊರಗಿನವರದ್ದು. ಹೊರಗಿನ ಅವರು ಕೊಡುವಂತ ಯಾವುದೇ
ಯಾವುದೇ ಒಂದು ಒಳಗೆ ತುಪ್ಪದ ದೀಪ ಉರಿತಿತ್ತು, ಒಂದು ಸೈಡಲ್ಲಿ ಉರಿತಿರುವುದು ಜನರು ಕೊಟ್ಟು ತುಪ್ಪದ ಮೇರೆಗೆ ಉರಿತಿರುವುದು. ನನ್ನದಂತ ಹೇಳಿ ಏನೂ ಇಲ್ಲ. ಏನು ಭಕ್ತರು ಇಂದು ಇಷ್ಟೋ ಇಲ್ಲಿ ಬರುವಂತ ಭಕ್ತರಿಗೆ ಕೇಳ್ತಾರೆ ನಿಮ್ದು ಕಾಣಿಕೆ ಎಷ್ಟು, ಕಾಣಿಕೆ ನನ್ನದೇನೂ ಇಲ್ಲ, ನಿಮ್ಗೆ ಎಷ್ಟು ಅನುಸರಿಸೋ ಅಷ್ಟು ಹಾಕಿ. ಎಲ್ಲಿ ಅವ್ರು ಕಾಣಿಕೆ ಹಾಕಿದ್ರು ಹೋಗುವುದು ಡಬ್ಬಕ್ಕೆ, ಅದು ಮುಂದೆ ಅವಳ ಸೇವೆಗೆ ಆಗೋದು ಬಿಟ್ರೆ ನಮ್ಮದು ಏನೂ ಇಲ್ಲ ಇದ್ರಲ್ಲಿ. ಇಲ್ಲ ಪ್ರತಿ ಒಂದು ಸಂಕ್ರಮಣ ಪೂಜೆ ಇದೆ, ಶುಕ್ರವಾರ ಇದೆ, ಎಲ್ಲ ಒಂದು ಹುಣ್ಣಿಮೆ ಅಮಾಸೆಗಳಿಗೆ ಪೂಜೆ ಇದೆ. ನವರಾತ್ರಿ 9 ದಿನಗಳ ಕಾಲ ಪೂಜೆ ಇರ್ತದೆ ಇಲ್ಲಿ. ವರ್ಧಂತೋತ್ಸವ ಜೂನ್ 15ಕ್ಕೆ ವರ್ಧಂತೋತ್ಸವ ಪೂಜೆ ಇರ್ತದೆ, ಬೆಳಗಿನ ಮಧ್ಯಾಹ್ನ ತನಕ ವರ್ಧಂತೋತ್ಸವ ಇರುತ್ತೆ. ಎಲ್ಲ ಕಾರ್ಯಕ್ರಮ ಅವಳು ತಾಯಿ ಒಂದು ಮುಂದೆ ನಿಂತು ನಡೆಸಿಕೊಡ್ತಾಳೆ. ಹಾಗೆ ಈಗ ಒಂದು ಸಾಧಾರಣ ನಾನು ಬೇರೆ ಕಡೆ ಒಂದು ಶೃಂಗೇರಿ, ಹೊರನಾಡು, ಕೊಪ್ಪ ಈ ಸೈಡ್ ಒಂದು ಹೋಗಿ ಬರುವಾಗ ಒಂದು ಕಡೆ ನಾವು ಒಂದು 8-10 ಜನ ಇದ್ದೀವಿ. ಅಲ್ಲಿ ಒಂದು ಕಡೆ ನಾವು ನನಗೆ ಹೊರಗಡೆ ಹೋದ್ರೆ ನಾನು ಏನು ತಿನ್ನೋದಿಲ್ಲ, ಇವತ್ತು ಒಂದು ನೀರು ಸಹ ಮುಟ್ಟುವುದಿಲ್ಲ ನಾನು ಹೊರಗಡೆ. ಯಾವುದೇ ಒಂದು ಇದು ನಾನು ಮನೆಯಲ್ಲಿ ಯಾವುದೇ ಒಂದು ಫುಡ್ ಐಟಮ್ ಆಗಲಿ ಯಾವುದೇ ಆಗಲಿ ಮನೆಯಲ್ಲಿ ಬಿಟ್ಟರು ಒಂದು ಬೊಂಡ. ಬೇರೆ ಬೇರೆ ಕಡೆ ಈಗ ನಮಗೆ ಅಲ್ಲಿ ಬಂದು ಹೋಗಿ ನೀವು ಬಂದರೆ ನಮ್ಗೆ ಸ್ವಲ್ಪ ಇದಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಎಲ್ಲೇ ಹೋದ್ರೆ ನಾನೊಂದು ಬಾಟ್ಲು ನೀರು ಹಾಕೊಂಡು ಹೋದೆ ಬಿಟ್ರೆ ಬೇರೆ ಏನಿಲ್ಲ. ನಾನು ಜಾಗ ನೋಡ್ಲಿಕ್ಕೆ ಹೋಗ್ತೀರಿ? ಎಲ್ಲ ಹೋಗ್ತೇನೆ. ಸಮಸ್ಯೆ ಇದ್ರೆ ನನಗೆ ಅಲ್ಲಿ ನಾಗನ ನಡೆ ಆಗ್ಲಿ ಯಾವುದೇ ಒಂದು ಅವರದ್ದು ಬೇರೆ ಏನಾದರೂ ಸಮಸ್ಯೆ ಇಲ್ಲ, ಪರಿಹಾರ ಎಷ್ಟು ಜನರಿಗೆ ಪರಿಹಾರ ಆಗಿದೆ. ಎಷ್ಟು ಜನರಿಗೆ ಅದಕ್ಕೆ ಇವತ್ತು ಏನೋ ಒಂದು ಕಷ್ಟ ಅಂತೇಳಿ ಹೇಳಿ ಜನರು ಬರ್ತಾರೆ, ಅದಕ್ಕೊಂದು ತಾಯಿ ನೀನು ಪರಿಹಾರ ಕೊಡು ಅಂತೇಳಿ ಹೇಳಿ ನಾನು ಅಲ್ಲಿ ಅವಳ ಹತ್ರ ಬೇಡುದೊಂದೇ. ಅದೇ ಆವತ್ತು ಅಲ್ಲಿಗೆ ಹೋಗಿ ಬರುವಾಗ ನನಗೆ ಅಲ್ಲಿ ಏನೋ ಇವ್ರು ಹೇಳಿದ್ರು, ನಾವೆಲ್ಲ ಹೋಟ್ಲಲ್ಲಿ ತಿಂಡಿ ಎಲ್ಲ ತಿಂತು, ನೀನೇನು ತಿನ್ಲಿಲ್ಲ ಅಲ್ಲ. ದಾರಿ ಸೈಡಲ್ಲಿ ಒಂದು ಪರಂಗಿ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ರು ಒಬ್ರು. ಅಲ್ಲಿ ನಾವು ಕೆಳಗಿಳಿತು, ನಾವು ಒಂದು 8-9 ಜನ ಇದ್ದೀವಿ. ಕೆಳಗಿಳಿದು ನೋಡುವಾಗ ಅಲ್ಲಿ ಅಂಗಡಿ ಪಕ್ಕದಲ್ಲಿ ಸಣ್ಣದೊಂದು ಹುತ್ತ ಉಂಟು. ನಾನ್ ನೋಡಿಲ್ಲ, ನಮ್ಗೆ ಅಂಗಡಿ ಬೇಕಿತ್ತು, ಅಲ್ಲಿ ಇಳಿದದ್ದು ರೋಡ್ ಸೈಡಲ್ಲಿ ಸಣ್ಣದೊಂದು ಹುತ್ತ ಉಂಟೆ ಅಂತೇಳಿ ಹೇಳಿ ಇಳಿದು ನೋಡುವಾಗ ಪರಂಗಿ ಹಣ್ಣು ರೇಟ್ ಎಷ್ಟು ಕೇಳಿದೆ, ಅವನು 80 ರೂಪಾಯಿ ಹೇಳ್ದ. ಪರಂಗಿ ಹಣ್ಣಿಗೆ 80 ರೂಪಾಯಿ ಹೇಳಿದಾಗ ಏನ್ ಮಾರ ನಮ್ಮ ಕಡೆ ಆದ್ರೆ ಒಂದು 10-20 ರೂಪಾಯಿಗೆ ಪರಂಗಿ ಹಣ್ಣು ಸಿಗ್ತದೆ, ನಮ್ ಕುಂದಾಪುರ ಸೈಡ್ ಬಂದ್ರೆ ನೀವು ಅಷ್ಟು ರೇಟ್ ಹೇಳ್ತೀರಲ್ಲ, ಇಲ್ಲ ಮರ ನಮ್ಗದು ಬೇಡ ಅಂತೇಳಿ ಹೇಳಿ ನಾವು ವಾಪಸ್ ಹಿಂದೆ ಕರೆದು ನೋಡುವಾಗ ಅವನು ನನ್ನ ಮುಖದ ಆ ಹುತ್ತದಲ್ಲಿ ಅಲ್ಲಿ ಹುತ್ತ ಇರುವಾಗ ನನ್ನ ಮುಖದ ಒಂದು ಭಾವನೆಯನ್ನು ನೋಡಿ ನೀವು ನಾಗಯಕ್ಷಿ ಪಾತ್ರಗಳಂತೇಳಿ ಹೇಳಿ ಕೇಳಿಬಿಟ್ಟ. ಆಗ ನಾನು ಇವನು ಹೇಗೆ ಗೊತ್ತಾಯ್ತು ಅಂತೇಳಿ ನಾನು ಬಂದು ಪುನಃ ನಮ್ಮ ಗಾಡಿಯಲ್ಲಿ ಕೂತ್ಕೊಂಡೆ. ಅವನು ಬಿಡ್ಲೇ ಇಲ್ಲ, ಇವರೆಲ್ಲ ಅಲ್ಲಿ ಅಂಗಡಿಯಲ್ಲಿದ್ರು. ಸೀದಾ ಬಂದು ಇಲ್ಲ ನೀವು ಹಣ್ಣನ್ನು 1 ರೂಪಾಯಿ ಕೊಡೋದು, ನೀನು ಹಣ್ಣನ್ನು ತಕೊಂಡು ಹೋಗ್ಬೇಕಲ್ಲ, ನನಗೆ ದುಡ್ಡು ಬೇಡ, ನನಗೆ ನೀವು ಹಣ್ಣನ್ನು ಇವತ್ತು ತಕೊಂಡು ಹೋಗ್ಬೇಕು, ನಾನು ಕೊಡುವಂತ ನಿಮಗೊಂದು ಸೇವೆ, ನೀವು ತಕೊಂಡು ಹೋಗ್ಬೇಕಂತ. ಇಲ್ಲ ನೀವು ವ್ಯಾಪಾರದವ್ರಿಗೇನು ಒಂದು ಬೇಕಾದ್ರೆ ಕಡಿಮೆ ಮಾಡಿ ತಕೊಳ್ಳಿ, ನಮ್ಗೆ ಹಣ್ಣಿನ ಅವಶ್ಯ ಬೇಡ, ನನಗೊಂದು ತಿನ್ಲಿಕ್ಕೆ ಮಾತ್ರ ಬೇಕಾಗಿ ನಾವು ಕಟ್ ಮಾಡಿ ತಿಂತೇವೆ. ಇಲ್ಲ ನೀವು ನಿಮಗೆ ಎಷ್ಟೇ ಬೇಕೋ ಅಷ್ಟು ನೀವು ತಕೊಳ್ಳಿ, ಉಳಿದವರು ದುಡ್ಡು ಕೊಡ್ತೀನಿ ಅಂತೂ ಅವನು ಅಲ್ಲಿಂದ ಕೊಟ್ಟು ಹೋದ. ಬರುವಂತ ಭಕ್ತರಿಗೆ ಏನೇ ಆಗಲಿ ಅವಳು ರಕ್ಷಣೆ ಕೊಡ್ಬೇಕು. ಕಣ್ಣೀರಿಟ್ಟು ಈ ಕ್ಷೇತ್ರಕ್ಕೆ ಬರುವುದಲ್ವಾ, ಅವರಿಗೆ ಅವ್ರಿವತ್ತು ಎಷ್ಟೇ ಆಗ್ಲಿ ಸಮಾಧಾನಕವಾದ ಒಂದೊಂದು ಪರಿಶುದ್ಧವಾದ ಒಂದು ನುಡಿ ಈ ಕೊಡ್ಬೇಕಂತೇಳಿ ಹೇಳಿ ಅವಳ ಹತ್ರ ನಾವು ಕೇಳುವುದು. ಮತ್ತೆ ಬೇರೆ ದಿನ ಏನೋ ದರ್ಶನ ನಿಲ್ಲುವುದಿಲ್ಲ, ಹೀಗೆ ಪ್ರಶ್ನೆಯಲ್ಲಿ ಮಾಡುವುದು. ದರ್ಶನ ಅಂದ್ರೆ ಅದು ಹೇಗಂದ್ರೆ ಇಲ್ಲಿ ನಮಗೆ ವಾದ್ಯ ಬೇಕು, ಭಟ್ರು ಬೇಕು, ಎಲ್ಲರೂ ಬೇಕು, ಬೇರೆ ಯಾರು ಹೂ ಕೊಡ್ಲಿಕ್ಕೆ ಆಗುದಿಲ್ಲ. ನಾಗಯಕ್ಷಗೋಸ್ಕರ ವಾದ್ಯ ಬೇಕೇ ಬೇಕಿಲ್ಲಿ, ಭಟ್ರು ಬೇಕು, ಭಟ್ರೆ ಹೂ ಕೊಡ್ಬೇಕು, ಬೇರೆ ಯಾರು ಆಗುದಿಲ್ಲ. ಆದ ಕಾರಣದಿಂದ ನಾವು ಬೇರೆಯವರು ಮೊನ್ನೆ ಒಬ್ರದ್ದಿದ್ದು ದರ್ಶನ ಮಾಡಿಸ್ಕೊಂಡ್ರೆ ಅವರೇ ಎಲ್ಲವನ್ನು ಅವರೇ ಇದು ಮಾಡಿದ್ದು. ಮತ್ತೆ ನಾವು ವರ್ಧಂತಿ ದಿನ ಮಾತ್ರ ಎಲ್ಲ ನಮ್ದೆ, ಮತ್ತೆ ಬೇರೆ ದಿನ ಅವರೇ. ಅಂದ್ರೆ ಯಾರೋ ಈಗ ಗೊತ್ತಿಲ್ಲ ಅಂದ್ರೆ ಸಾಧಾರಣವಾಗಿ ಇವಾಗ ಗೊತ್ತಿತ್ತು, ಮುಂಚೆ ಕೆಲವರೆಲ್ಲ ಏನ್ ಮಾಡ್ತಾರೆ ಸಡನ್ ಒಳಗೆ ಬರ್ತಾರೆ, ಬಂದು ಅವರು ಏನೋ ಒಂದಲ್ಲಿ ಕೂತ್ಕೊಂಡಾಗ ಅಥವಾ ನಾವು ಈಗ ಕುರ್ಚಿಯಲ್ಲೇ ಇದಲ್ಲ ಸೋಫಾದ ಮೇಲೆ ಎಂದು ಕೂತ್ಕೊಂಡ ಅದು ಬಟ್ಟೆ ಅಲ್ವಾ ಏನೋ ಅಲ್ಲಿ ನಾನು ಕೂತ್ಕೊಂಡಿರುವ ಅಥವಾ ಅವರು ಮುಟ್ಟಿ ಇರ್ತೋ ಏನೋ ಅಲ್ಲಿ ಅವ್ರು ಹೋಗ ತಕ್ಷಣದಲ್ಲಿ ವಾಮಿಟ್ ಶುರುವಾಗ್ತದೆ. ಅಶುದ್ಧ ಆಗಿದೆ ಅಲ್ಲಿ ತಕ್ಷಣದಲ್ಲಿ. ಅಂದ್ರೆ ನನಗೆ ಸಾಧಾರಣವಾಗಿ ಸೀಟೌಟ್ ಉದ್ದಕ್ಕೂ ಸೀಟೌಟ್ ಮಾಡಿದ್ದೆ ಅದಕ್ಕೆ. ಈಗ ಅಂದ್ರೆ ಬರುವಂತ ಯಾರೇ ಬರಲಿ ಅಲ್ಲಿ ಹೊರಗೆ ಕೂತ್ಕೊಂಡ್ಲಿ ಅಂದ್ರೆ ಸ್ವಲ್ಪ ಅಲ್ಲಿ ಎಲ್ಲೆಲ್ಲೋ ಹೋಗಿ ಬರ್ತಾರಲ್ಲ, ಈಗ ಬರುವವರು ಎಲ್ಲೆಲ್ಲೋ ಬಸ್ಸಲ್ಲಿ ಹೋಗಿ ಎಷ್ಟೋ ಜನ ಅಂದ್ರೆ ಯಾವುದೋ ಒಂದು ಕಾರಣಕ್ಕೆ ಇದಿರತ್ತೋ ಏನೋ ಒಂದು ಇದಿರುತ್ತೆ ಆ ತರ ಇದರಲ್ಲಿ ಬಂದ್ರೆ ಮತ್ತೆ ನಾವು ಇಲ್ಲಿ ಇನ್ನೊಂಥರ ಸಮಸ್ಯೆ ಆಗ್ತದಲ್ಲ, ಅದಕ್ಕೆಗೋಸ್ಕರ ನಾನು ಇದು ಮಾಡೋದು. ಹಾಗೆ ನಾನು ಹೊರಗಡೆ ಹೋಗಿ ಬಂದ್ರು ಆಗ ಅರಿಶಿಣ ಹಾಕಿನೇ ಸ್ನಾನ ಮಾಡೋದು, ನಾನು ಅರಿಶಿಣ ಹಾಕಿನೇ ಸ್ನಾನ ಮಾಡೋದು. ಅದು ಹಾಗೆ ಸ್ನಾನ ಮಾಡೋದಿಲ್ಲ. ಅಂದ್ರೆ ನಾನು ಊಟನೂ ಹಾಗೆ ಬೆಳತಿಗೆ ಇಕ್ಕಿನೇ ಎಲ್ಲ. ಇಲ್ಲಿ ಯಾರೇ ಒಂದು ಹೊರಗಡೆಯಿಂದ ಏನೇ ಒಂದು ತರುವುದಾದ್ರೂ ನಮ್ಮ ಹಿತ್ಲಿಗೆ ತರ್ಲಿಕ್ಕಿಲ್ಲ, ಆಚೆ ನಿತ್ತು ಮಾತಾಡ್ಬೇಕು. ಅವರು ಬೇರೆ ಏನೋ ತಿನ್ನುವರಾದ್ರೂ ಸಹ ಆಚೆ ನಿತ್ತು ಮಾತಾಡ್ಬೇಕು ಹೊರತು ನಮ್ಗೆ ಇಲ್ಲಿ ಒಳಗಡೆ ಯಾರು ಏನನ್ನು ತರ್ಲಿಕ್ಕಿಲ್ಲ. ಹೌದೌದು, ಶುದ್ಧವಾಗಿರ್ಬೇಕು.
ಎಲ್ಲ ಒಂದು ಇದಂದ್ರೆ ತಾಯಿ ಅನುಗ್ರಹ ಅಂತೇಳಿ ಹೇಳಿ. ನೀವು ಇಲ್ಲಿ ಬರುವಂತ ಭಕ್ತಾಭಿಮಾನಿಗಳು ಈ ವಿಡಿಯೋ ಮೂಲಕ ನೀವೇನ್ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಭಕ್ತಾಭಿಮಾನಿಗಳಿಗೆ ಇಲ್ಲಿ ಬರ್ಲಿಕ್ಕೆ ಅಂದ್ರೆ ಎಲ್ಲ ಹಲವಾರು ಕಷ್ಟ ಪರಿಹಾರ ಆಗಿದೆ ಭಕ್ತಾಭಿಮಾನಿಗಳದ್ದು. ಅದೇ ಇದನ್ನೇ ನೀವು ಅಂದ್ರೆ ನಿಜವಾಗಿ ಇಲ್ಲಿ ಯಾವುದೇ ಕಾಣಿಕೆಯನ್ನು ಪಡ್ಕೊಳ್ಳೋದಿಲ್ಲ ನೀವು. ಯಥಾನ್ ಶಕ್ತಿ ನಿಮ್ದು ಏನಿದೆ ಅದು ಹಾಕಿದ್ರೆ ಹಾಕಿದ್ರೆ ತೊಂದರೆ ಇಲ್ಲ. ಪ್ರಾರ್ಥನೆ ಮಾಡಿ ನೀವು ಹೇಳ್ತೀರಿ ಅವ್ರ ದೇವ್ರ ಮುಂದೆ ಸನ್ನಿಧಾನದಲ್ಲಿ, ನೀವು ಅವರಿಗೆ ಈ ಕಷ್ಟ ಇದೆ ನೀವು ಪರಿಹರಿಸಿ ಕೊಡು ತಾಯಿ ಅಂತ ನೀವು ಹೇಳ್ತೀರಿ, ಅದೊಂದು ಪ್ರಾರ್ಥನೆ ಮಾಡ್ತೀರಿ, ಅದು ಅಷ್ಟೇ ಅಲ್ಲ ಮೇಡಮ್? ಬೇರೆ ಯಾವುದೇ ಇಲ್ಲ. ಇನ್ನೊಂದು ಅಲ್ಲಿ ನಾವು ಹೇಳ್ತೇವೆ ಫಸ್ಟಿಗೆ ಬರುವಾಗ ಒಂದು ಏನೋ ಮಂಗಳಾರತಿಗೆ ಒಂದು ಹೂವಿನ ಕೊನೆ ಏನೋ ತನ್ನಿ ಅಂತೇಳಿ ಅವ್ರದ್ದು ಏನೋ ಒಂದು ಕಷ್ಟ ಹೇಳಿ ನನಗೆ ಫೋನ್ ಮಾಡಿದಾಗ ಅಲ್ಲಿ ಏನು ಸೂಚನೆ ಕೊಡ್ತಾಳ ಅವ್ರು ಅಂತ ಹೇಳಿದ್ರೆ ಅವರಿಗೆ ಆ ಕೆಲಸ ಆಗ್ತದೋ ಇಲ್ಲೋ ಅಂತ ಹೇಳಿರೋ ಒಂದೇ ಸೂಚನೆ ಅಂದ್ರೆ ಪ್ರಸಾದ ಆಗುದಿಲ್ಲ. ಆದ್ರೂ ಮುಖದ ಮೇಲೆ ಹೀಗೆ ಅಡ್ಡಿಂದ ಬಂದಿಲ್ತದೆ ಹೂ, ಸಿಂಗಾರ ಹೂ ಅನ್ನೋದು ಮುಖದ ಮೇಲೆ ಹೀಗೆ ಅಡ್ಡಿಂದ ಬಂದಿಲ್ತದೆ. ಅವ್ರು ಏನು ಒಂದು ಕೊನೆ ಅಲ್ಲ 10 ಕೊನೆ ತಂದಿಟ್ರು ಅವ್ರಿಗೆ ಪ್ರಸಾದ ಆಗುದಿಲ್ಲ. ಅಲ್ಲಿ ಏನೋ ಒಂದು ಉಂಟು, ಅವ್ರ ಸಮಸ್ಯೆಗೆ ಪರಿಹಾರ ಏನು ಅದನ್ನ ತಿಳಿಸಿ ಆದ್ಮೇಲೆ ಪ್ರಸಾದ ಕೊಡ್ತಾಳ. ಆ ತರ ಉಂಟು. ಅಂದ್ರೆ ಅವ್ರು ಏನ ಹೇಳ್ದೆ ಇದು ಈ ಸಮಸ್ಯೆನ ಹೀಗೆ ಪರಿಹಾರ ಮಾಡ್ಕೊಳ್ಬೇಕು. ಇದು ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಅದ ನಾವು ಅದೇ ಕೂಡಲೇ ತಕ್ಷಣ ಈ ಕೆಲವರೊಂದ ಹಿಂದಿಂದ ಏನೋ ಒಂದು ಸಮಸ್ಯೆಗಳಿರ್ತದೆ ಅದಕ್ಕೊಂದು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೆಲವೊಂದು ಇಲ್ಲಿ ಮೊಳಳ್ಳಿ ಅಲ್ಲಿ ಎಲ್ಲ ನಾನು ಕೆಲವೊಂದು ಇದರಲ್ಲಿ ಪರಿಹಾರ ಮಾಡ್ಕೊಂಡೆ. ಅವ್ರದ್ದಂದ್ರೆ ಪ್ರತಿ ಒಂದು ಇದ್ರಲ್ಲೂ ಏನೋ ಒಂದು ಮನೆಯೊಳಗೆ ಬಂದಾಗ ಆಗೋದು, ಮನೆಯಲ್ಲಿ ಚೌಡಿಯಲ್ಲಿ ಒಬ್ರು ಮಲ್ಕೊಂಡ್ರೆ ಹೋಗಿ ಸೀಟ್ ಮಾಡುವಲ್ಲಿ ಮಲಸ್ತಿರ್ತೈತಿ, ಈ ತರ ಆಗ್ತಾ ಉಂಟು. ಅಂತದಕ್ಕೆಲ್ಲ ಇಲ್ಲಿ ಪರಿಹಾರ ಆಗಿದೆ. ಬುದ್ಧ ಚೇಷ್ಟೆ ಅಂದ್ರೆ ಏನೋ ಒಂದು ತೀರಿ ಹೋಗಿದ್ದು ಅವರು ಆಚೆ ಈಚೆ ಮಾಡಿದ್ಲು ಅಥವಾ ಬಂದು ಇದು ಅಂದ್ರೆ ಹಗ್ಲಿಕ್ಕೆ ಒಂದು 3-4 ಗಂಟೆ ಸರಿಗೆ ಏನು ಮಾಡಿದೆ, ನೀವು ಈಗ ಟೀ ಕುಡಿತಾ ಇದ್ರ ಹೀಗೆ ಏನಾದ್ರು ಕೇಳುದು, ಅಡಿಗೆ ಆಯ್ತಾ ಈ ತರ ಅಂದ್ರೆ ಕೇಳ್ತಾ ಉಂಟು ಅವ್ರಿಗೆ ಕೇಳಿಸ್ತಾ ಉಂಟು. ಅದು ಹೇಳ್ತಾ ಇರುವುದು, ಅದು ಹೇಳುದು ಅವ್ರು ಕೇಳಿಸ್ತಾವ. ಅವ್ರು ಇವತ್ತು ಬರ್ತೆ ಅಂತೇಳಿ ಹೇಳಿದ್ರು, ಬರ್ಲಿಲ್ಲ ಅವ್ರು ಇವತ್ತು. ಹೌದೌದು ನಿನ್ನೆ ಹೇಳಿದ್ರು ಮೇಡಮ್ ನಾ ಬರ್ಬೇಕು, ಆದ್ರೆ ಇವತ್ತು ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಮೇಡಮ್, ನನಗೆ ಬರ್ಲಿಕ್ಕೆ ಆಗುದಿಲ್ಲ. ತುಂಬಾನೇ ಸಮಸ್ಯೆ ಆಗಿತ್ತು. ಅದು ಬೇರೆ ಕಡೆ ಸಿಕ್ಕದೆ ಅವರ ದೈವದ ಮನೆಗೆ ಹೋಗಿಯೂ ಸಹ ಅವರಿಗೆ ಸಿಕ್ಕದೆ ಇಲ್ಲಿ ಬಂದಾಗ ಅದು ಬರ್ಲಿಲ್ಲ. ನಾವು ಒಳಗೆ ಮಂಗಳಾರತಿ ಮಾಡಿ ಪ್ರಸಾದ ಬೀಳಲೇ ಇಲ್ಲ. ಮೊದಲು ಒಂದು ಸುತ್ತು ದೇವಸ್ಥಾನದ ಸುತ್ತು ಬಂದಾಗ ಕಡೆಗೆ ನೆಕ್ಸ್ಟ್ ಇಲ್ಲಿ ಬಂದಿದ್ದಾಗ ಪ್ರಸಾದ ಆಯಿತು. ಅದು ಕೇಳಿತು, ಅದು ಆಗ ಬಂದು ಕೇಳಿತು, ಏನು ನಾನು ಇಲ್ಲಿದ್ದೆ, ನೀನ್ ಯಾರು ನನ್ನನ್ನು ಕೇಳಲಿಕ್ಕೆ ಅಂತೇಳಿ ಹೇಳಿ ಕೇಳಿದಾಗ ದೇವರ ಪ್ರಸಾದ ಆಯ್ತು. ಅಷ್ಟು ನಾನೇ ಅದೇ ನಾನ್ ಯಾರಂತೇಳಿ ಹೇಳಿ ನಿನಗ್ ಕೊಡ್ತೇನೆ ಉತ್ತರ. ಹೌದು ನನ್ನನ್ನು ಕೇಳ್ತು, ನಾನ್ ಯಾರಂತ ನಿನಗ್ ಉತ್ತರ ಇವಾಗ ಕೊಡ್ತೆ, ನೀನ್ ಯಾರಂತ ನನ್ಗೆ ಗೊತ್ತಾಯ್ತು, ನನ್ನ ಕೈ ಸಿಕ್ಕಿದ ಮೇಲೆ ನಿನ್ನ ಇವತ್ತು ಬಿಡ್ಲಿಕ್ಕಿಲ್ಲ ನಾನು ಅಂತೇಳಿ ಹೇಳಿದೆ. ಅಷ್ಟಕ್ಕೂ ಅದು ಮತ್ತೆ ಇದಾಯ್ತು. ಪುನಃ ಬಂದು ಇಲ್ಲಿ ಹೊರಗೆ ಕುರ್ಚಿಯಲ್ಲಿ ಹೀಗೆ ಕೂತ್ಕೊಂಡು ಒಬ್ರೊಬ್ರನ್ನೇ ಕರೆದು ಅವರಿಗೆ ಒಂದು ಆಶೀರ್ವಾದ ಮಾಡಿದಾಗ ಲಾಸ್ಟ್ ಅದು ಬಂತು, ನನ್ನನ್ನು ನೀನು ಬಿಟ್ಟುಕೊಡು, ನಾನು ಉಳಿದವರಿಗೆ ಸಮಸ್ಯೆ ಮಾಡ್ಬೇಕು, ಅವರು ನನಗೆ ಯಾವುದೇ ಒಂದು ಅನ್ನ ನೀರು ಕೊಡ್ತಾ ಇಲ್ಲ, ನಾನು ಅವರಿಗೆ ಸಮಸ್ಯೆ ಮಾಡಬೇಕು ಅಂತೇಳಿ ಹೇಳಿ ಕಳ್ಕೊಂಡಾಗ ನಿನ್ನನ್ನು ಇವತ್ತು ನಾನು ಬಿಡ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಅವ್ರು ಇವತ್ತು ನೊಂದು ಬಂದಿದ್ರು, ಈ ತರ ಉಂಟಂತೇಳಿ ಹೇಳಿ ನೊಂದು ಬಂದಿದ್ರು. ಆ ಒಂದು ದೈವದ ಸ್ಥಳಕ್ಕೆ ಹೋದ್ರು ನೀನು ಬರ್ಲಿಲ್ಲ, ಯಾರೆಲ್ಲ ಬಂದಿದ್ರು ಅದು ಹೇಳ್ತಾ ಉಂಟು. ಎಷ್ಟೆಷ್ಟೋ ಮಂತ್ರವಾದಿಗಳು ಬಂದ್ರು, ಯಾರಲ್ಲಿಯೂ ನನ್ನನ್ನು ಹಿಡ್ಕೊಳ್ಳಲ್ಲ, ನೀನು ನನ್ನನ್ನು ಹಿಡ್ಕೊಂಡಿಯಲ್ಲ ನಾಗಯಕ್ಷಿ ಅಂತೇಳಿ ಹೇಳಿ ಕೇಳಿದಾಗ ನಮ್ಮ ಮೈ ಅಚ್ಚರಿ ಆಯ್ತು ಅವತ್ತು. ಅದು ಕೇಳಿದ ಪ್ರಶ್ನೆ ಹಾಗುಂಟು. ಅಷ್ಟು ಒಂದು ಸೌಂಡು. ಇಲ್ಲಿ ನಮ್ಮ ಪಕ್ಕದ ಮನೆಯವರು ಅವರಿಗೆ ಬರ್ಲಿಲ್ಲ ಅನ್ಸ್ತು, ಅವರು ಹೇಳಿದ್ರು, ಅವರು ಸಹ ಓಡಿ ಬಂದ್ರು. ಅವ್ರು ಸ್ವಲ್ಪ ಏಜ್ ಆಯ್ತು ಅವರಿಗೆ, ಅವರು ಬ್ಯಾಟ್ರಿ ಹಿಡ್ಕೊಂಡು ಆ ದಿನ ರಾತ್ರಿ ಆಗಿದೆ. ಆರ್ಭಟ ಅಂದ್ರೆ ಅಷ್ಟು ಆರ್ಭಟ, ಹೌದು ಮೈ ಮೇಲೆ ಬಂದು ಅಷ್ಟು ಆರ್ಭಟ. ಅಲ್ಲಿ ಸಾಧಾರಣ ಇಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಏನೋ ಒಂದು ಮೈ ಮೇಲೆ ಪೇತ ಹೇಳ್ಬೋದು, ಇಲ್ಲಿ ಬಂದು ಬಂದ್ಬಿಡತ್ತೆ. ಅದು ಮಾತ್ರ ಇಲ್ಲಿ ಪವರ್ಫುಲ್ ಅಂತ ಹೇಳಿ ಇದು ಒಂದು 300 ವರ್ಷದ ಹಿಂದೆ ಇರುವಂತ ಇತಿಹಾಸ. ಯಾಕೆ ಅದು ಇವತ್ತು ನಾನು ಹುತ್ತದಲ್ಲೇ ನೆಲೆಯಾಗಬೇಕು, ನಾನು ಇದು ಮಾಡ್ಬೇಕು ಅಂತೇಳಿ ಹೇಳಿ ಅವಳು ನಮಗೆ ಆಶ್ವಾಸ ಕೊಟ್ಟಾಗ ಇವರು ರಾಜಶೇಖರ್ ಬಂದು ಇಲ್ಲೇ ಒಂದು ಇದು ಮಾಡಿ ಹುತ್ತದ ಎದುರಿಗೆ ಮಾಡುವ ಅವಳ ಒಂದು ಇದು ಇಲ್ಲೇ ಇರ್ಲಿ ಅಂತೇಳಿ ಹೇಳಿ ಪ್ರತಿಷ್ಠೆ ಒಂದು ಆಗಿತ್ತು. ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಎಲ್ಲ ಒಳ್ಳೇದಾಗಿದೆ. ಇವತ್ತು ಯಾರೇ ಎಷ್ಟೇ ಅಂದ್ರೆ ಈಗ ಏನಂತ ಹೇಳಿದ್ರೆ ಕೆಲವರು ಅಂದ್ಕೊಳ್ಬಹುದು ನಾವು ಸಡನ್ ಅಂತ ಖಂಡಿತ ಆಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಹಾರಿ ಬಂದಿದ್ದು ಹರಿದು ಹೋಗ್ಬೇಕಂತೇಳಿ ಹೇಳಿ ನಾವು ಒಂದು ಮಾತು ಹೇಳ್ತೇವಲ್ಲ, ಆ ತರ ಅಂದ್ರೆ ಇಲ್ಲಿ ಬಂದಿದೆ ಅವರಿಗೆ ತುಂಬಾ ಸಮಸ್ಯೆ ಬಂದಿದೆ, ಅದು ಹೇಗೆ ಪರಿಹಾರ ಆಗ್ಬೇಕಂತೇಳಿ ಹೇಳಿ ನಾವು ಇದು ಮಾಡಬೇಕು, ಬಿಟ್ರೆ ಬೇರೆ ಏನಿಲ್ಲ. ಇಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಒಂದು ಉದಾಹರಣೆ ಇಲ್ಲಿ ಉಂಟು. ಕೆಲವರು ಎಲ್ಲೋ ಎಷ್ಟೋ ಹಾಸ್ಪಿಟ್ಲ್ ಕಡೆ ಹೋಗ್ತಾರೆ ಬರ್ತಾರೆ, ಇಲ್ಲಿ ನೀವು ಒಳಗೆ ಈಗ ನೋಡಿದ ಹಾಗೆ ದೇವಿ ಒಂದು ಮುಖವಾಡ ಉಂಟು, ಅದು ಬೇರೆಯವರೇ ಮಾಡಿ ಹಾಕಿದ್ದು.
ಅವರಿಗೆ ಸಮಸ್ಯೆಯಾಗಿ ಬೇರೆಯವರೇ ಮಾಡಿ ಹಾಕಿದಂತ ಒಂದು ಮುಖವಾಡೋದು. ಇಲ್ಲಿ ಯಾವುದೇ ಒಂದಿದ್ರು ಅದು ಹೊರಗಿನವರದು, ನನ್ನದು ಅಂತೇಳಿ ಹೇಳಿ ಏನೂ ಇಲ್ಲ, ಎಲ್ಲ ಕೊಟ್ಟಿದ್ದು ಅವ್ರು ಏನೇ ಇಲ್ಲಿಗೆ ಈ ಭಕ್ತಾಭಿಮಾನಿಗಳು ಇಲ್ಲಿ ಕೊಡ್ತಾರೆ ಅದು ಅವಳ ಮುಡಿಗೆಯಾಗಿ ಇರ್ತದೆ. ಇಲ್ಲ ಇಲ್ಲ ಅವ್ರ ಹತ್ರ ನಾನೇನು ಕೇಳುದು, ಇಲ್ಲಿ ನೀವು ನಾನಿಂತ ಪ್ರಶ್ನೆ ಕೇಳ್ತೇನೆ, ನೀವು ಇಂತಿಷ್ಟೇ ಹಾಕ್ಬೇಕಂತ ಹೇಳಿ. ನಿಮಗೆ ಏನ್ ಅನ್ಸ್ತು? ತಾಯಿಗೆ ಈಗ ನೀವು ಒಂದು 100 ರೂಪಾಯಿ ಹಾಕಿದ್ರು ಅವಳು ತಾಯಿಗೆ ಹೂಗೋ ಅದಕ್ಕೂ ಇದಕ್ಕೂ ಹೋಗಿ ಬಿಡುತ್ತೆ ಅಷ್ಟೇ, ಬೇರೆ ಬೇರೆ ನಮ್ಗೇನಿಲ್ಲ ಅಲ್ಲಿ. ಇಲ್ಲ ಈಗೇನು ಕೆಲವೊಂದು ಕಡೆ ಬರ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾರೆ. ಇನ್ನು ದೂರದಿಂದ ಕಳೆದ ಒಂದು ನಾವು ಕೊರೋನಾ ಇರುವಾಗ ಬೆಂಗಳೂರು ಸೈಡ್ ಇಂದೆಲ್ಲ ಎಲ್ಲ ಬರೋರು ಬಂದಿದ್ರು, ಬರ್ತಾ ಇರ್ತಾರೆ. ಅಂದ್ರೆ ಈಗ ನಮ್ಗೇನು ಇಷ್ಟು ನಾವು ಇದು ಮಾಡ್ತಾ ಇದ್ರಲ್ಲ, ಜನರಿಗೆ ಒಳ್ಳೇದಾಗ್ಬೇಕು. ಇಲ್ಲಿ ಎಲ್ಲಾ ದಿವಸ ಇರ್ತೀರಿ ನೀವು? ಎಲ್ಲ ದಿನ ಇರ್ತಾರೆ. ಅಂದ್ರೆ ಜಾಸ್ತಿಯಾಗಿ ನನ್ಗೆ ಫೋನ್ ಮಾಡಿ ಜಾಸ್ತಿ ಇರ್ತೀರಿ? ಮಂಗಳವಾರ ಶುಕ್ರವಾರ ಇರ್ತೀವಿ, ಮಂಗಳವಾರ ಶುಕ್ರವಾರ ಇರ್ತೇವೆ. ಅಂದ್ರೆ ಕೆಲವು ಸಾರಿ ಎಲ್ಲ ಬೇರೆ ಯಾರೋ ಟೈಮಿಂಗ್ ಅಂದ್ರೆ ಬೆಳಿಗ್ಗೆ ಸಂಕ್ರಾಂತಿ ದಿನ ಬೆಳಿಗ್ಗೆ ಪೂಜೆ ಆಗ್ತದೆ, ಬೆಳಿಗ್ಗೆ ಪೂಜೆ ಇರ್ತದೆ ಸಂಕ್ರಾಂತಿ ದಿನ. ಶುಕ್ರವಾರನೂ ಬೆಳಿಗ್ಗೆ ಪೂಜೆ ಇರ್ತದೆ. ದಿನ ಪೂಜೆ ದಿನ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ದಿನ ಪೂಜೆ ಇರ್ತದೆ. ಬೆಳಿಗ್ಗೆ ಸಾಯಂಕಾಲ ಪೂಜೆ ಇದೆ. ಅಂದ್ರೆ ಇನ್ನು ಒಂದು ನಾನು ಬೆಳಿಗ್ಗೆ ಪೂಜೆ ಆದ್ಮೇಲೆ ಅವರು ಬಂದ್ರೆ ನಾನೇನೋ ಇಡ್ಲಿ ದೋಸೆ ತಿಂದಿದ್ರೆ ನಾನು ಪುನಃ ಒಳಗೆ ಬರ್ಲಿಕ್ಕೆ ಆಗಿದೆ. ಮುಸ್ರಿ ತಿಂದು ಒಳಗೆ ಹೋಗುದಿಲ್ಲ. ಮುಸ್ರಿ ತಿಂದ ಮೇಲೆ ನಾನು ಒಳಗೆ ಹೋಗುದಿಲ್ಲ, ಅವರೇ ಕೈ ಮುಗ್ದು ಹೋಗ್ಬೇಕು ಅಥವಾ ಪ್ರಸಾದ ಇದ್ರೆ ಕೊಡಬಹುದು ಅಷ್ಟೇ, ಬಿಟ್ರೆ ಮತ್ತೆ ಒಳಗೆ ನಾನು ಪ್ರವೇಶ ಮಾಡೋದು. ಹಾಗೆ ಎಲ್ಲೋ ಒಂದು ಸಮಸ್ಯೆಗಳು ಇವರಿಗೊಂದು ಪರಿಹಾರ ಸಿಗಲಿ ಅಂತೇಳಿ ಹೇಳಿ ನಾವು ಕೇಳುವುದಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಷ್ಟ ಅಂತೇಳಿ ಇದು ಹಳ್ಳಿ ಊರಲ್ಲಿರುವಂತ ದೇವಸ್ಥಾನ. ಇದು ಹಳ್ಳಾಡಿಯಿಂದ ನಾವು ಒಳಗೆ ಬಂದಾಗ ಡೀಪ್ 2 ಟರ್ನ್ ಸಿಗ್ತದೆ. ಡೀಪ್ 2 ಟರ್ನ್ ಸಿಕ್ಕಿದ ನಂತರ ಒಂದು ಟ್ರಾನ್ಸ್ಫಾರ್ಮರ್ ಸಿಗ್ತದೆ ಕರೆಂಟ್ ಇದು. ಅದರ ಆಪೋಸಿಟ್ ಕಾಂಕ್ರೀಟ್ ರೋಡ್ ಅಲ್ಲಿ ಒಳಗೆ ಬಂದಾಗ ಕಾಂಕ್ರೀಟ್ ರೋಡ್ ದಾಟಿ ಸ್ವಲ್ಪ ಮಣ್ ರೋಡ್ ಕೂಡ ಸಿಗ್ತದೆ, ಅಲ್ಲ ಟಾರ್ ರೋಡ್ ಏನು ಸಿಗ್ತದೆ. ಅಲ್ಲೇ ತುಂಬಾ ಮುಂದೆ ಬಂದಾಗ ಕಾಡೆಲ್ಲ ದಾಟಿ ಮುಂದೆ ಬಂದಾಗ ನಿಮ್ಮ ಮನೆ ಸಿಗ್ತದೆ. ಇಷ್ಟು ದೂರ ಇದೆ, ಅಂದ್ರೆ ಪೇಟೆಯಿಂದ ದೂರ ಇದೆ. ಅಷ್ಟು ದೂರಕ್ಕೆ ಅಂದ್ರೆ ಈ ಭಕ್ತಾಭಿಮಾನಿಗಳು ಈ ದಾರಿ, ನಾನೀಗ ಹೇಳಿದಕ್ಕಂದ್ರೆ ಭಕ್ತಾಭಿಮಾನಿಗಳಿಗೆ ದಾರಿ ಈ ವಿಡಿಯೋದಲ್ಲೇ ಗೊತ್ತಾಗ್ತದೆ. ನಾನು ಹೇಳಿದ ಕೂಡಲೇ ಇಲ್ಲಿಗೆ ನಾನು ಬಂದ ದಾರಿಯನ್ನು ನಿಮಗೆ ತಿಳಿಸಿದ್ದೆ. ನಾವೀಗ ಎಂತಂದ ಎಣಿಸದಂದ್ರೆ ಭಕ್ತರು ಹೇಳಿದ ಹಾಗೆ ಟ್ರಾನ್ಸ್ಫರ್ ಕಂಬ ಉಂಟಲ್ಲ, ಅದ್ರ ಎದುರುಗಡೆ ಒಂದು ಬೋರ್ಡ್ ಹಾಕ್ಬೇಕು ನೀವು ಅಂತೇಳಿ ಹೇಳಿ ಹಲವಾರು ಬಾರಿ ಭಕ್ತರು ಸೂಚನೆ ಕೊಟ್ಟಿದ್ದಾರೆ. ಭಕ್ತರು ಇಲ್ಲಿ ಸೂಚನೆ ಕೊಟ್ಟ ಅಂದ್ರೆ ಇಲ್ಲಿ ನಮ್ದು ಏನಾಯ್ತು ಅಂದ್ರೆ ಎಡಬದಿಯಲ್ಲಿ 3ನೇ ಮನೆ ನಮ್ದು, ಮತ್ತು ಮನೆ ಇಲ್ಲ ಇಲ್ಲಿ. ಹಾಗೆ ನಾವು ಎಡಬದಿಯಲ್ಲಿ 3ನೇ ಮನೆ ಹಾಗೆ ದೇವಸ್ಥಾನ ಅಂತೇಳಿ ಹೇಳಿ ಬರ್ತೇವೆ. ಮತ್ತೆ ಇಲ್ಲಿ ಒಂದು ಬೋರ್ಡ್ ಮತ್ತೆ ಹೌದು. ಅಂದ್ರೆ ಇಲ್ಲಿ ಏನು ಯಾವ ಭಕ್ತರು ಏನೇ ಮಾಡ್ಲಿ ಸುಳ್ಳಿಗೆ ಇಲ್ಲಿ ಯಾವುದೇ ಆಸ್ಪದ ಇಲ್ಲ. ಸುಳ್ಳಿ ಹೇಳಿದ್ರೆ ಆಗುದಿಲ್ಲ. ಏನಂತ ಹೇಳಿ ಕೆಲವೊಂದು ಸಾರಿ ಕೆಲವರು ಕೆಲಸ ಕಾರ್ಯ ಎಲ್ಲ ಮಾಡಿ ಇಲ್ಲಿ ಬಂದು ಕೆಲಸ ಎಲ್ಲ ಇದು ಮಾಡಿ ನನ್ನ ಕೆಲಸ ಆಗ್ಬೇಕು ತಾಯಿ ಅಂತೇಳಿ ಹೇಳಿ ಹೋಗಿ ಅವರು, ನಾವು ಹೇಳ್ತೇವೆ ನೀವು ಏನು ಫಸ್ಟ್ ಒಂದು ಸ್ಯಾಲ್ರಿ ಬಂದಾಗ ಅಷ್ಟು ಇಷ್ಟ ಅಲ್ಲ, ಒಂದು ಕಾಣಿಕೆ ಬಂದು ಇಲ್ಲೊಂದು ಕೈ ಮುಗಿದು ಹೋಗಿ ಸಾಕತ್ ಅವರಿಗೆ ನೆನ್ಪಿಟ್ಟಾಗ ತಾಯಿ ಕರ್ಸ್ಕೊಂಡಿದ್ದುಂಟು. ದೇವರು ಬಿಡುದಿಲ್ಲ, ಏನಾದ್ರು ತಂದ್ರು ಕೂಡ ದೇವಾಲಯಕ್ಕೆ ಆಗ್ತದೆ ಅಷ್ಟೇ. ನಮ್ದೇನಿಲ್ಲ, ಎಲ್ಲ ಅವಳು ಮಹಿಮೆ, ಜನರ ಭಕ್ತಿ, ಆ ಭಕ್ತಿಗೆ ಮೆಚ್ಚಿ ತಾಯಿಯ ಅವಳಿಗೆ ಇದು ಕೊಡುದು ಬಿಟ್ರೆ ನನ್ನದೇನಿಲ್ಲ. ಇವತ್ತು ನಾನು ಇಲ್ಲಿ ಕೂತಿದ್ರೆ ಅವಳ ಒಂದು ಇದಾಗಿ ನಾನು ಕೂತಿದ್ ಬಿಟ್ರೆ ನನ್ನದೇನೂ ಇಲ್ಲ. ಬಹಳ ಖುಷಿ ಆಯ್ತು ಮೇಡಮ್, ಬಹಳಷ್ಟು ಮಾತಾಡಿದ್ರಿ, ದೇವಾಲಯದ ಬಗ್ಗೆ ತಿಳಿಸಿದಿರಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಿಮಗೂ ಸಹ ಹಾಗೆ ಜಗನ್ಮಾತೆ ನಾಗಯಕ್ಷಿಣಿ ಹಾಗೂ ನವದುರ್ಗಾ ಪರಮೇಶ್ವರಿ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸದಾ ಕಾಲ ನಿಮ್ಮ ಕುಟುಂಬ ಕಾಪಾಡ್ಲಿ ಅಂತ ಹೇಳಿ ತುಂಬ ಹೃದಯದಿಂದ ನಿಮಗೆ ಹೇಳ್ತೇನೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕರೇ, ಇಂದು ನಾವು ಬಂದಿದ್ದು ಜಗನ್ಮಾತೆ ನಾಗಯಕ್ಷಿಣಿ ವನದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅದು ಹಳ್ಳಾಡಿಯಲ್ಲಿದೆ, ಹಳ್ಳಿ ಊರಲ್ಲಿ ಇರತಕ್ಕಂಥ ಒಂದು ದೇವಸ್ಥಾನ. ಈ ದೇವರ ಮಹಿಮೆ, ಅದೇ ರೀತಿ ದೇವಾಲಯದವರು ಬಹಳಷ್ಟು ನಿಮಗೆ ವಿಷಯ ತಿಳಿಸಿದ್ದಾರೆ. ವೀಕ್ಷಿಸಿ, ಈ ವಿಡಿಯೋನ ಶೇರ್ ಮಾಡಿ, ಬಹಳಷ್ಟು ಜನರಿಗೆ ತಲುಪಲಿ ಎನ್ನುವಂಥ ಒಂದು ಆಸಕ್ತಿ ನಮ್ಮದೊಂದು ಉತ್ತಮವಾದಂಥ ವಿಡಿಯೋ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೇವೆ. ಮುಂದಿನ ಒಂದು ಸುಂದರ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಶಾನ್ಭೋಗ್ ಪಾರ್ಕೂರ್. ನಮಸ್ಕಾರ.